ಶ್ರೀ ಗುರುಭ್ಯೋ ನಮಃ. ನಾನು ಮೊಟ್ಟ ಮೊದಲಿಗೆ ಶ್ರೀ ಸೀತಾರಾಮಚಂದ್ರನಿಗೂ ಹಾಗೂ ಹನುಮಂತನಿಗೂ ನಮಿಸುತ್ತಾ ಅವರದೇ ಸ್ವರೂಪವಾಗಿರುವಂಥ ಸದ್ಗುರುಗಳ ಚರಣಾರವಿಂದಗಳಿಗೆ ಅರ್ಪಿಸಿ ನಮಸ್ಕರಿಸುತ್ತಾ ಬ್ರಹ್ಮಚೈತನ್ಯರಿಗೂ ಹಾಗೂ ಬ್ರಹ್ಮಾನಂದ ಸ್ವಾಮಿ ಗುರುಗಳಿಗೂ ವಂದಿಸುತ್ತಾ ಶ್ರೀ ದತ್ತಾವಧೂತರಿಗೂ ನಮ್ಮ ಚರಣಕಮಲಗಳಿಗೆ ಎರಗುತ್ತಾ ಈ ಒಂದು ಪ್ರವಚನವನ್ನು ಅವರ ಅನುಗ್ರಹದಿಂದಲೇ ಆರಂಭ ಮಾಡುತ್ತಿದ್ದೇನೆ. ಈಗ ನಾವು ಶ್ರೀ ಮಹಾರಾಜರ ಅಂದರೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಗೋಂದಾವಲೇಕರ್ ಅವರ ಪ್ರವಚನದಿಂದ ಒಂದೆರಡು ಪ್ರತಿದಿನವೂ ಅವರ ಒಂದು ಪ್ರವಚನ ಎಲ್ಲ ಭಕ್ತಾದಿಗಳು ಕೇಳಲಿ ಅಂಥೇಳಿ ಉತ್ಸುಕರಿದ್ದಲ್ಲಿ ಆಸ್ತಿಕರಿದ್ದಲ್ಲಿ ಇದನ್ನು ಕೇಳಿ ಧನ್ಯರಾಗಬಹುದು ಅಂಥೇಳಿ ಇದನ್ನು ಹಾಕ್ತಾ ಇದ್ದೀವಿ. ಇದು ಗೋಂದಾವಲೇಕರ್ ಅವರ ಪ್ರವಚನಗಳನ್ನು ಒಂದು ಮೂಲ ಮರಾಠಿಯೊಳಗೆ KV ಬೆಲ್ಸರೆ ಅನ್ನೋರು ಮಲ್ನಾಡ್ ಮುಂಬೈ ಇವರಿಂದ ರಚಿತವಾಗಿತ್ತು. ಅಂದ್ರೆ ಅವರು ಮರಾಠಿ ಒಳಗೆ ಆ ಲೇಖನವನ್ನು ಬರೆದಿದ್ದರು. ಅದನ್ನೇ ನಮ್ಮ ಈ ದತ್ತಾವಧೂತರು ಹೆಬ್ಬಳ್ಳಿ ಚೈತನ್ಯಾಶ್ರಮ ಹೆಬ್ಬಳ್ಳಿ ಅವರು ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿ ಪ್ರವಚನಗಳು ಅನ್ನೋ ಒಂದು ಮಾಲಿಕೆ ಪುಸ್ತಕದಿಂದ ನಾವು ಅದನ್ನು ಆಯ್ದುಕೊಂಡು ಪ್ರತಿದಿನವೂ ಹೇಳಬೇಕು ಅಂತ ಒಂದು ಮಹಾರಾಜರ ಒಂದು ಸಂಕಲ್ಪದಂತೆ ಎಲ್ಲ ಭಕ್ತರು ಉದ್ಧಾರ ಆಗಲಿ ಅನ್ನೋದು ಒಂದೇ ಉದ್ದೇಶ. ಇದನ್ನು ಕೇಳಿ ಕೃತಾರ್ಥರಾಗಬೇಕು ಅಂತ ತಮ್ಮಲ್ಲೆಲ್ಲರಿಗೂ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಮತ್ತು ಈ ಮಹಾರಾಜರದ್ದು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ವಿಶೇಷತೆ ಇದೆ. ಮಹಾರಾಜರು ಪ್ರತಿಯೊಬ್ಬರಿಗೂ ಸಹ ನೋಡ್ರಿ, ಬ್ರಹ್ಮಚೈತನ್ಯ ಮಹಾರಾಜರು ಗೋಂದಾವಲೇಕರ್ ಅಂಥೇಳಿ ಮಹಾರಾಷ್ಟ್ರದೊಳಗೆ ಮೂಲತಃ ಅವ್ರ ಮಠ ಅದ ಗೋಂದಾವಲಿ ಒಳಗೆ. ಮತ್ತು ಇದರದ್ದೇ ಒಂದು ಕರ್ನಾಟಕದೊಳಗೂ ಆಗಲಿ ಅಂಥೇಳಿ ದತ್ತಾವಧೂತರು ಹೆಬ್ಬಳ್ಳಿ ಒಳಗೆ ಅವ್ರದ್ದೊಂದು ಅದನ್ನು ಮಠ ಸ್ಥಾಪನೆ ಮಾಡಿ ಇವತ್ತಿಗೂ ಬಂದ ಭಕ್ತರಿಗೆಲ್ಲ ಅನ್ನದಾನ, ಜ್ಞಾನದಾನ ಮತ್ತು ಈ ಗೋಶಾಲೆ ಪ್ರತಿಯೊಂದು ಎಲ್ಲವನ್ನು ಮಾಡಿ ಭಕ್ತ ಜನರನ್ನು ಉದ್ಧಾರ ಮಾಡ್ಲಿಕ್ಕತ್ತಾರ. ಅವರ ಒಂದು ಈ ಪ್ರವಚನದ ಒಂದು ಪುಸ್ತಕದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಪ್ರತಿದಿನವೂ ಒಂದೊಂದು ಅವರ ಒಂದು ಪ್ರವಚನವನ್ನು ಹೇಳಲಾಗುತ್ತದೆ. ಈಗ ಮೊದಲನೇ ದಿನ ಅಂದ್ರೆ ಅವರು 12 ತಿಂಗಳು ಪ್ರವಚನ ಮಾಡ್ತಾನೆ ಇರ್ತಾರೆ. ಇವತ್ತಿಗೂ ಎಂದಿಗೂ ಮಾಡ್ತಾ ಇದ್ದಾರೆ ದತ್ತಾವಧೂತರು. ಅವರೇ ಒಂದು ಬರೆದಿರೋದು ಇದನ್ನು. ಅದನ್ನು ಒಂದು ಕನ್ನಡದಲ್ಲಿ ಅನುವಾದ ಮಾಡ್ಯಾರ ಬೆಲ್ಸರೆ ಅವ್ರದ್ದು. ಅದನ್ನು ಪ್ರವಚನ ತಮ್ಮೆಲ್ಲರಿಗೂ ಹೇಳ್ತೀನಿ. 1ನೇ ದಿನದ್ದು ಅಂದರೆ ಮೊದಲನೇ ದಿನದ್ದು ಅವರು ರಾಮನಾಮದ ಬಗ್ಗೆನೇ ಭಾಳ ಅಂದರೆ ರಾಮನಾಮವೇ ಎಲ್ಲಕ್ಕೂ ನಿಮ್ಮ ಒಂದು ಕಲಿಯುಗದ ಜನರಿಗೆ ಉದ್ಧಾರಕ್ಕೆ ಮಾರ್ಗ ಆಗಲಿ ಅಂಥೇಳಿ ಪ್ರತಿಯೊಬ್ಬರಿಗೂ ರಾಮನಾಮ ಬರೀರಿ, ರಾಮನಾಮ ಮಾಡಿರಿ, ಕೂತಾಗ ನಿಂತಾಗ ರಾಮನಾಮವನ್ನೇ ಮಾಡಿರಿ ಅಂತ ಹೇಳ್ತಾರೆ ಅವರು. ಇವತ್ತಿಗೂ ಕೂಡ ಅವ್ರದ್ದು ಒಂದು ಪುಸ್ತಕಗಳು ಅವನ್ನು ಓದ್ರಿ ಅಂದರೆ ನಾಮದ ಮಹತ್ವ ಏನದ ಅನ್ನೋದನ್ನು ತಿಳಿಸ್ಯಾರ. ಇಂಥ ಈ ಗ್ರಂಥದಿಂದ ನಮ್ಮ ಮುಖ್ಯವಾಗಿ ತಿಳಿಯೋದು ನಾಮದ ಮಹಿಮೆ ಎಷ್ಟದ, ಅವ್ರಿಗೆ ಏನೇನಾಯ್ತು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ಜನವರಿ 1. ನಾಮವು ಭಗವತ್ ಸ್ವರೂಪವೇ ಆಗಿರುತ್ತದೆ. ಅದರ ಶೀರ್ಷಿಕೆ ನಾಮವೆಂದರೆ ಭಗವಂತನ ಹೆಸರು. ಸಾಧನೆಯ ದೃಷ್ಟಿಯಿಂದ ಭಗವಂತನ ಬೇರೆ ಬೇರೆ ಹೆಸರುಗಳಲ್ಲಿ ಭೇದವಿರುವುದಿಲ್ಲ. ನಾಮವು ಜೀವ ಹಾಗೂ ಶಿವರನ್ನು ಜೋಡಿಸುವ ಕೊಂಡಿಯಾಗಿರುತ್ತದೆ. ನಾಮವು ಸಾಧನೆಯೂ ಆಗಿರುತ್ತದೆ ಹಾಗೂ ಸಾಧ್ಯವೂ ಆಗಿರುತ್ತದೆ. ನಾಮವು ಸಗುಣವೂ ಹೌದು ಹಾಗೂ ನಿರ್ಗುಣವೂ ಹೌದು. ನಾಮದ ಆರಂಭವು ಸಗುಣದಲ್ಲಿದ್ದರೆ ಸಮಾಪ್ತಿಯು ನಿರ್ಗುಣದಲ್ಲಿರುತ್ತದೆ. ನಾಮದ ಆರಂಭವು ಸಗುಣದಲ್ಲಿದೆ ಅನ್ನುವುದರ ಕಾರಣವೇನೆಂದರೆ ಭಗವಂತನು ಮೂಲತಃ ನಿರ್ಗುಣ ನಿರಾಕಾರನಾಗಿದ್ದು ಅವನು ಸಗುಣದಲ್ಲಿ ಬಂದಾಗಲೇ ಅವನಿಗೆ ನಾಮ ರೂಪಗಳು ಪ್ರಾಪ್ತವಾದವು. ಅದೇ ರೀತಿ ಸಗುಣ ರೂಪವು ಇಲ್ಲದಂತಾದ ಮೇಲೆಯೂ ನಾಮ ಮಾತ್ರ ಶೇಷವಾಗಿ ಉಳಿಯುತ್ತದೆ. ಆದ್ದರಿಂದ ನಾಮವು ನಿರ್ಗುಣವೂ ಆಗಿರುತ್ತದೆ. ಅದಕ್ಕಾಗಿ ಸಗುಣ ಹಾಗೂ ನಿರ್ಗುಣ ಭಕ್ತಿಗೆ ನಾಮವೇ ಆಧಾರವಾಗಿರುತ್ತದೆ. ನಾಮವು ಸತ್ಸಂಗದ ತಳಹದಿಯೂ ಆಗಿದೆ ಹಾಗೂ ಕಳಸವೂ ಆಗಿದೆ. ನಾಮವೆಂದರೆ ನಮ್ಮ ಅಂತಃಕರಣದ ವೃತ್ತಿ ಹಾಗೂ ಭಗವಂತನನ್ನು ಜೋಡಿಸುವ ಸರಪಳಿ ಆಗಿರುತ್ತದೆ. ಮದುವೆಯಾದ ಮೇಲೆ ಹೆಣ್ಣು ಮಗಳು ತನ್ನ ಪತಿಯೊಂದಿಗೆ ಏಕರೂಪವಾಗಿ ಬಿಡುವಂತೆ ವೃತ್ತಿಗಳದ್ದು ನಾಮದೊಂದಿಗೆ ಮದುವೆಯಾಗಿ ಆ ವೃತ್ತಿಗಳು ನಾಮಾಕಾರವಾಗಬೇಕು. ನಾಮವು ಅತ್ಯಂತ ಸೂಕ್ಷ್ಮವಿರುತ್ತದೆ. ವೃತ್ತಿಗಳು ಕೂಡ ಅತ್ಯಂತ ಸೂಕ್ಷ್ಮವಾಗಿರುತ್ತವೆ. ಆದ್ದರಿಂದ ನಾಮ ತೆಗೆದುಕೊಳ್ಳುವುದರಿಂದ ವೃತ್ತಿಗಳು ಶುದ್ಧವಾಗುತ್ತವೆ. ವೃತ್ತಿಗಳು ಶುದ್ಧವಾಗುವುದರಿಂದ ಚಿತ್ತವು ಶಾಂತವಾಗುತ್ತದೆ. ಚಿತ್ತವು ಶಾಂತವಾಯಿತೆಂದರೆ ನಿಷ್ಠೆಯು ಉತ್ಪನ್ನವಾಗುತ್ತದೆ. ಇವೆಲ್ಲವುಗಳ ತಾತ್ಪರ್ಯವು ಒಂದೇ ಆಗಿರುತ್ತದೆ. ಅನ್ನಕ್ಕೆ ತನ್ನದೇ ಆದ ರುಚಿ ಇರುತ್ತದೆ.
ಆದರೂ ನಾವು ಅದರಲ್ಲಿ ನಮ್ಮ ರುಚಿ ಹಾಗೂ ಅಭಿರುಚಿಗಳನ್ನು ಹಾಕಿ ತಿನ್ನುತ್ತೇವೆ. ಆದರೆ ನಾಮಕ್ಕೆ ತನ್ನದೇ ಆದ ರುಚಿ ಇರುವುದಿಲ್ಲ. ಆದ್ದರಿಂದ ನಾವೇ ನಮ್ಮ ರುಚಿ ಹಾಗೂ ಅಭಿರುಚಿಗಳನ್ನು ಹಾಕಿ ತೆಗೆದುಕೊಳ್ಳಬೇಕು. ನಾವು ಅದರಲ್ಲಿ ಎಷ್ಟು ಹೆಚ್ಚಿಗೆ ರುಚಿಯನ್ನು ಹಾಕುತ್ತೇವೆಯೋ, ಅಂದರೆ ಪ್ರೇಮದಿಂದ ತೆಗೆದುಕೊಳ್ಳುತ್ತೇವೆಯೋ, ಅಷ್ಟು ಹೆಚ್ಚಿಗೆ ಅದು ಮಧುರವೆನಿಸುತ್ತದೆ. ಪಂಢರಾಪುರಕ್ಕೆ ಹೋಗಲು ಸಾಕಷ್ಟು ದಾರಿಗಳಿರುತ್ತವೆ. ಆದರೆ ಕೊನೆಗೆ ಎಲ್ಲರಿಗೂ ದೇವಸ್ಥಾನದಲ್ಲಿಯ ಸಾಲಿನಲ್ಲಿಂದಲೇ ಹೋಗಿ ವಿಠ್ಠಲನ ದರ್ಶನ ಪಡೆಯಬೇಕಾಗುತ್ತದೆ. ಅದೇ ರೀತಿ ಇತರ ಸಾಧನೆಗಳನ್ನು ಮಾಡಿದರೂ ನಾಮ ಸಾಧನೆ ಮಾಡಿದ ಮೇಲೆಯೇ ಆತ್ಮಸ್ವರೂಪದ ಪ್ರಾಪ್ತಿಯಾಗುತ್ತದೆ. ನಾಮದಲ್ಲಿ ಒಂದು ಆನಂದದ ಹೊರತು ಮತ್ತೇನೂ ಇಲ್ಲ. ನಾವು ನಾಮ ತೆಗೆದುಕೊಳ್ಳಬೇಕು ಹಾಗೂ ಅದನ್ನು ನಾವೇ ನಮ್ಮ ಕಿವಿಯಿಂದ ಕೇಳಬೇಕು. ಈ ರೀತಿ ಅದರಲ್ಲಿ ನಮ್ಮನ್ನು ನಾವು ಮರೆತು ಬಿಡಬೇಕು. ಇದೇ ನಾಮ ಸಾಧನೆಯಲ್ಲಿಯೇ ಆನಂದ ಮಾರ್ಗವಾಗಿರುತ್ತದೆ. ನಾಮದ ರುಚಿಯು ಎಷ್ಟು ವಿಲಕ್ಷಣವಾಗಿದೆ ಎಂದರೆ ಅದು ಯಾರಿಗೆ ಹತ್ತುತ್ತದೆಯೋ ಅವರಿಗೆ ತಮ್ಮ ಸ್ವಂತದ ಅರಿವೇ ಉಳಿಯುವುದಿಲ್ಲ. ಆದ್ದರಿಂದ ಕೇವಲ ಒಂದು ನಾಮಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಯಾವ ರೀತಿ ನಮ್ಮ ತನವು ನಮ್ಮ ಹೆಸರಿನಲ್ಲಿ ಇರುತ್ತದೆಯೋ ಅದೇ ರೀತಿ ದೇವರ ದೇವತ್ವವು ಅವನ ನಾಮದಲ್ಲಿ ಇರುತ್ತದೆ. ನಾವು ಇಂದು ಯಾವ ನಾಮ ತೆಗೆದುಕೊಳ್ಳುತ್ತೇವೆಯೋ ಅದೇ ನಾಮವು ಕೊನೆಯವರೆಗೂ ಸ್ಥಿರವಾಗಿ ಉಳಿಯುತ್ತದೆ. ಆದರೆ ದೇಹ ಬುದ್ಧಿಯು ಕಡಿಮೆ ಆಗುತ್ತಾ ಹೋದಂತೆ ಆ ನಾಮವು ಅಧಿಕ ವ್ಯಾಪಕ ಹಾಗೂ ಅರ್ಥಗರ್ಭಿತವಾಗುತ್ತಾ ಹೋಗುತ್ತದೆ. ಕೊನೆಗೆ ನಾಮವು ಪರಮಾತ್ಮ ಸ್ವರೂಪವೇ ಇರುತ್ತದೆ ಎಂಬ ಅನುಭವವು ಬರುತ್ತದೆ. ನೀರು ಶರೀರದ ಜೀವನವಾದಂತೆ ನಾಮವು ಮನಸ್ಸಿನ ಜೀವನವಾಗಬೇಕು. ನಾಮವು ಎಷ್ಟು ಆಳವಾಗಿ ಹೋಗಬೇಕೆಂದರೆ ಪ್ರಾಣದ ಜೊತೆಗೇ ಹೊರಗೆ ಬರಬೇಕು. ಅಂತ್ಯ ಸಮಯದಲ್ಲಿ ಅತ್ಯಂತ ಕೊನೆಗೆ ಹೊರಗೆ ಬರುವ ವಸ್ತುವೆಂದರೆ ಭಗವಂತನ ನಾಮವಾಗಬೇಕು. ನಾಮದಲ್ಲಿಯೇ ಕೊನೆಯ ಶ್ವಾಸ ಹೋಗಬೇಕು. ಈ ರೀತಿ ಯಾರು ನಾಮ ತೆಗೆದುಕೊಳ್ಳುತ್ತಾರೆಯೋ ಅವರಿಗೆ ದೇಹದ ಸುಖ ದುಃಖದ ಅರಿವು ಉಳಿಯುವುದೇ ಇಲ್ಲ. ಅವರು ಆನಂದದಲ್ಲಿಯೇ ಇರುತ್ತಾರೆ. ಶ್ರೀರಾಮ್ ಸಮರ್ಥ. ಜೈ ಜೈ ರಘುವೀರ ಸಮರ್ಥ.